ಮಳೆಗಾಗಿ ನಾಗದೇವತೆಗೆ ಮೊರೆ ಇಟ್ಟ ಭಕ್ತರು, ಮಳೆ ತರಿಸಿದ ಮಹಾತಾಯಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತೆಬೆನ್ನೂರು ಗಡಿ ದುರ್ಗಮ್ಮ ದೇವಸ್ಥಾನದ ಹತ್ತಿರವಿರುವ ನಾಗದೇವತೆ ದೇವಸ್ಥಾನ ಹಾಗೂ ಡಿ ರಾಮಪ್ಪನವರ ತೋಟದಲ್ಲಿ ಇಂದು ಸಂಜೆ ವೇಳೆ ಮಳೆ ಸುರಿಯಿತು. ಕಾಂತೆಬೆನ್ನೂರು, ಬೇರಬ್ಬೆ ಮತ್ತಿತರೆ ಸ್ಥಳಗಳಲ್ಲಿ ಮಳೆ ಬಂದಿದ್ದರಿಂದ ರೈತರು, ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟರು. ಕಳೆದೆರಡು ವಾರಗಳಿಂದ ಮಳೆ ಬರದೆ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೀಜ ಗೊಬ್ಬರ ತಂದು ಬಿತ್ತನೆ ಮಾಡಿದ್ದರು. ಆದರೂ ಮಳೆ ಬಂದಿರಲಿಲ್ಲ. ಇದು ಸತ್ಯವಾದ ಘಟನೆ. ಇಂದು ಮಂಗಳವಾರ ಸಂಜೆ ಮಳೆ ಸುರಿಯಿತು. ಇನ್ನೊಂದು ಕಡೆ ಮಳೆ ಬರದೇ ಇದ್ದುದರಿಂದ ನಾಗದೇವತೆಗೆ ಮಳೆ ತರಿಸಿ ಮಳೆ ತಂಪಾಗಿಸುವಂತೆ ಕಳೆದೆರಡು ವಾರಗಳಿಂದ ಅಮ್ಮನವರೊಂದಿಗೆ ಭಕ್ತರು ಸಂಕಲ್ಪ ಮಾಡಿಕೊಂಡು ರೈತರ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ಮೇಘರಾಜನ ಆಗಮನವಾಗಲಿ ಎಂಬ ನಿಟ್ಟಿನಲ್ಲಿ ಶ್ರೀ ನಾಗದೇವತೆಗೆ ಪ್ರಾರ್ಥನೆ ಸಲ್ಲಿಸಿದೆವು. ಇಂದು ತಾಯಿಯ ಕೃಪೆಯಿಂದ ಮಳೆ ಚೆನ್ನಾಗಿಯೇ ಸುರಿಯಿತು. ಮಳೆ ತರಿಸಿದ ಮಹಾತಾಯಿ ನಾಗದೇವತೆ. ಶುದ್ಧ ಮನಸ್ಸಿನಿಂದ ಸ್ವಾರ್ಥರಹಿತವಾಗಿ ದೇವರಲ್ಲಿ ಯಾರು ಮೊರೆ ಇಟ್ಟು ಪ್ರಾರ್ಥನೆ ಸಲ್ಲಿಸಿ ಈ ವಾಕ್ಯಗಳು ನಡೆಯಲಿ ಎಂದು ಹರಕೆಯಿಂದ ದೇವರಲ್ಲಿ ಭಕ್ತಿಯಿಂದ ಬೇಡುತ್ತಾರೋ ಅಂಥವರ ಮಾತುಗಳು ಸತ್ಯವಾಗುತ್ತವೆ ಎಂದು ಮಾನಿಹಳ್ಳಿ ಪುರವರ್ಗ ಮಠದ ಡಾಕ್ಟರ್ ಮಳೆಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ ಮಾತು ಪರಮ ಸತ್ಯ. ಅದರಂತೆ ಮಳೆಗಾಗಿ ಧ್ಯಾನಮಗ್ನರಾಗಿ ದೇವರಲ್ಲಿ ಬೇಡಿಕೊಂಡಾಗ ದೇವರು ಮಳೆಯನ್ನು ತರಿಸಿದ್ದು ರೈತರ ಮುಖದಲ್ಲಿ ಸಂತಸ ಬಂದಿದ್ದು ನಮಗೆಲ್ಲ ಖುಷಿ ಸಮಾಚಾರವೇ ಸರಿ. ಈ ಮಾತು ಉತ್ಪ್ರೇಕ್ಷೆಯಲ್ಲ, ನಿಜವಾಗಿಯೂ ನಡೆದ ಘಟನೆಯಾಗಿದೆ. ಮಳೆಗಾಗಿ ನಾಗದೇವತೆಗೆ ಮೊರೆಯಿಟ್ಟ ಭಕ್ತರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತೆಬೆನ್ನೂರು ಗಡಿದುರ್ಗಮ್ಮ ಸರ್ಕಲ್ನಲ್ಲಿ ಡಿ ರಾಮಪ್ಪನವರ ಹೊಲದಲ್ಲಿರ್ತಕ್ಕಂಥ ನಾಗದೇವತೆ ಮೂರ್ತಿ, ನಾಗದೇವತೆ ದೇವಸ್ಥಾನ ಅನ್ಕೋಬೋದು. ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಮಂಗಳವಾರ, ಶುಕ್ರವಾರ ನಡೆಯುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ ನಡೆಯುತ್ತೆ. ಬಂದ ಭಕ್ತಾದಿಗಳು ಕೂಡ ಸಾಕಷ್ಟು ಮಂದಿ ಬೇಡಿಕೊಂಡು ತನ್ನ ಫಲಗಳನ್ನು ಅನುಭವಿಸಿದ್ದಾರೆ. ಈ ಒಂದು ನಾಗದೇವತೆ ದೇವಸ್ಥಾನಕ್ಕೆ ಕಳೆದ 2 ವಾರಗಳಿಂದ ಸತತವಾಗಿ ನಾವು ಬೇಡಿಕೆ ಸಲ್ಲಿಸಿದ್ವಿ. ಏನಂತಂದು ಹೇಳಿದ್ರೆ ರೈತರು ಮಳೆ ಇಲ್ಲದೆ ಪರದಾಡುವಂಥ ಸ್ಥಿತಿ ತಲುಪಿದೆ. ನೀನು ಎಲ್ಲಿದ್ದೀಯಾ, ಮಳೆ ತರಿಸ್ಕೊಂಡ್ನಪ್ಪ ಅಂತಂದು ಹೇಳಿದರೆ ನಿನಗೆ ನಿಜವಾದ ನಾಗದೇವತೆ ಅಂತ ಅನ್ಸ್ಕೊಳ್ತಿ ಅಂತಂದೇಳಿ ನಾವು ಹರಕೆ ಕಟ್ಕೊಂಡಿದ್ವಿ. ಅದರಂತೆ ಇವತ್ತು ಮಳೆ ಬಂದಿದೆ. ದಯಮಾಡಿ ಮಳೆಯನ್ನು ಸ್ವಲ್ಪ ವೀಕ್ಷಣೆ ಮಾಡಿ.